ಇನ್ನೊಬ್ಬ ಮನುಷ್ಯನಿಗೆ ಇಂತಿಂತ ಜಾಗದಲ್ಲಿ ಆತನ ಹೊಡೆದ್ರೆ ಆತನಿಗೆ ಸಾಯ್ತಾನೆ ಅಂತ ಗೊತ್ತಿದ್ದು ಸಹ ಈತ ಆ ಮನುಷ್ಯನಿಗೆ ಹೊಡೆದ್ರೆ ಅದೂ ಸಹ ನಾವು ಕೊಲೆ ಅಂತ ಕರಿತೀವಿ. ನಮ್ಮ ಸೂರಿ ಸಂತೆ ಚಾನೆಲ್ನ ನೋಡ್ತಾ ಇರುತ್ತೆ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತೆ ಸ್ನೇಹಿತರಿಗೆ ನಮಸ್ಕಾರ. ಕಾನೂನಿನ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತು ಮರ್ಡರ್ ಅಥವಾ ಕೊಲೆ ಅಂದರೆ ಏನು, ಯಾವುದಕ್ಕೆ ಮರ್ಡರ್ ಅಥವಾ ಕೊಲೆ ಅಂತಾರೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಮಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂಥ ಎಸ್ ರಾಮರಾವ್ ಸರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಸರ್, ಸೂರಿ ಸಂತೆ ಚಾನೆಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಸೂರಿ ಸಂತೆ ವೀಕ್ಷಕರಿಗೆಲ್ಲ ನಿಮ್ಮ ಹೆಸರು ರಾಮರಾವ್ ಮಾಡುವ ನಮಸ್ಕಾರಗಳು. ಸರ್, ಇವತ್ತು ನಮ್ಮ ವೀಕ್ಷಕರಿಗೆ ಬಹಳ ಇಂಪಾರ್ಟೆಂಟ್ ಆದಂಥ ವಿಷಯ ಕೊಲೆ ಅಥವಾ ಮರ್ಡರ್ ಅಂದ್ರೆ ಏನು, ಯಾವುದಕ್ಕೆ ನಾವು ಕೊಲೆ ಮರ್ಡರ್ ಅಂತ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಈಗ ನಾನು ತಮಗೆ ಹೇಳಬೇಕಾಗಿರೋ ವಿಷಯ, ತಿಳಿಸ್ಬೇಕು ಅಂತ ಇರೋ ವಿಷಯ ಮರ್ಡರ್. ಮರ್ಡರ್ ಅಂದ್ರೆ ಏನು? ಕೊಲೆ. ಈ ಕೊಲೆ ಮತ್ತು ಯಾವಾಗ ಉದ್ಭವಿಸುತ್ತೆ, ಯಾವುದನ್ನ ನಾವು ಕೊಲೆ ಅಂತೀವಿ ಅನ್ನೋದನ್ನ ನಾನು ತಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಹೋಮಿಸೈಡ್ ಅಂದ್ರೆ ಏನು? ಹೋಮಿಸೈಡ್ ಅಂದ್ರೆ ಏನು? ಮಾನವ ಹತ್ಯೆ. ಮಾನವ ಹತ್ಯೆ ಅಂದ್ರೆ ಏನು? ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನ ಸಾಯಿಸುವುದು. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನ ಉದ್ದೇಶಪೂರ್ವಕವಾಗಿ ಸಾಯಿಸುವುದು. ಸೊ ಇದನ್ನ ನಾವು ಮಾನವ ಹತ್ಯೆ. ಅದಕ್ಕೆ ಇದರ ಬದಲು ಒಂದು ಪ್ರಾಣಿ ಒಬ್ಬ ಮನುಷ್ಯನನ್ನ ಸಾಯಿಸಿದಾಗ ನಾವು ಅದನ್ನ ಮಾನವ ಹತ್ಯೆ ಅಂತ ಕರೆಯೋದಿಲ್ಲ. ಸೊ ಕಿಲ್ಲಿಂಗ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಬೈ ಅನದರ್ ಹ್ಯೂಮನ್ ಬೀಯಿಂಗ್ ಈಸ್ ನೋನ್ ಆಸ್ ಕಲ್ಪಬಲ್ ಹೋಮಿಸೈಡ್, ಅಂದ್ರೆ ಹೋಮಿಸೈಡ್ ಅಂತ ಕನ್ನಡದಲ್ಲಿ ಇದನ್ನ ನಾವು ಕಲ್ಪಬಲ್ ಹೋಮಿಸೈಡ್ ಅಂತ ಕರಿತೀವಿ, ಅಂದರೆ ಅಪರಾಧಿಕ ಮಾನವ ಹತ್ಯೆ. ಈಗ ತಮಗೆ ಯಾವಾಗ ಇದು ಕೊಲೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸಮಾಜದಲ್ಲಿ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನಿಗೆ ಅವರಿಬ್ಬರ ಮಧ್ಯೆ ವೈರತ್ವ ಇರುತ್ತೆ, ದ್ವೇಷ ಇರುತ್ತೆ, ಅಥವಾ ಯಾವುದೋ ಒಂದು ರಾಜಕೀಯ ದ್ವೇಷ ಇರುತ್ತೆ. ಒಬ್ಬ ಮನುಷ್ಯ ಮತ್ತೊಬ್ಬನ್ನ ಹೋಗಿ ಅವನ ಹತ್ಯೆ ಮಾಡ್ತಾನೆ, ಅಂದ್ರೆ ಅವನನ್ನ ಸಾಯಿಸುವ ಉದ್ದೇಶದಿಂದಲೇ ಮಾಡ್ತಾನೆ. ಇದನ್ನ ನಾವು ಕೊಲೆ ಅಂತ ಕರಿತೀವಿ. ಮತ್ತೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಇಂತಿಂತ ಗಾಯ ಪಡಿಸಿದ್ರೆ, ಇಂತಿಂತ ಜಾಗದಲ್ಲಿ ಆತನ ಹೊಡೆದ್ರೆ ಆತನಿಗೆ ಸಾಯ್ತಾನೆ ಅಂತ ಗೊತ್ತಿದ್ದು ಸಹ ಈತ ಆ ಮನುಷ್ಯನಿಗೆ ಹೊಡೆದ್ರೆ ಅದೂ ಸಹ ನಾವು ಕೊಲೆ ಅಂತ ಕರಿತೀವಿ. ಇಷ್ಟಲ್ಲದೆ ಒಬ್ಬ ಮನುಷ್ಯ ತುಂಬಾ ಅಪಾಯಕಾರಿ ಸ್ಥಳದಲ್ಲಿ ಅಥವಾ ತುಂಬಾ ಅಪಾಯ ಮತ್ತೊಬ್ಬ ಮನುಷ್ಯನಿಗೆ ಮಾಡಿದಾಗ ಅವನು ಗ್ಯಾರಂಟಿ ಸಾಯ್ತಾನೆ ಅಂತ ತಿಳಿದು ಸಹ ಅಂತಹ ಕೃತ್ಯವನ್ನು ಮಾಡಿದಾಗ ಇದನ್ನ ನಾವು ಕೊಲೆ ಅಂತ ಕರಿತೀವಿ. ಸೊ ಇವಾಗ ಯಾವುದು ಕೊಲೆ ಆಗಲ್ಲ, ಯಾವುದು ಕೇವಲ ಮಾನವ ಹತ್ಯೆ ಆಗುತ್ತೆ ಅನ್ನೋದು ನಾವು ಹೇಳ್ತೀನಿ. ಉದಾಹರಣೆಗೆ ಒಬ್ಬ ಮನುಷ್ಯ ತನ್ನ ಮನೆ ಮುಂದೆ ಒಂದು ಹಳ್ಳ ಕೊಟ್ಟಿರ್ತಾನೆ. ಏನು, ಒಂದು ತೆಂಗಿನ ಗಿಡ ನೆಡೋದಕ್ಕೋ ಅಥವಾ ಒಂದು ಎಲೆಕ್ಟ್ರಿಕ್ ಪೋಲ್ ನೆಡೋದಕ್ಕೋ ಒಂದು ಹಳ್ಳ ಕೊಟ್ಟಿರ್ತಾನೆ. ಕತ್ಲಾಗುತ್ತೆ, ಅದನ್ನು ಮುಚ್ಚೋದಿಲ್ಲ. ಇದ್ದಕ್ಕಿದ್ದಾಗೆ ಒಬ್ಬ ಇನ್ನೊಬ್ರು ಮೋಟರ್ ಸೈಕಲ್ ಅಲ್ಲಿ ಅಥವಾ ಒಂದು ವಾಹನದಲ್ಲಿ ಬಂದಾಗ ಆ ಹಳ್ಳದಲ್ಲಿ ಬಿದ್ದು ಸತ್ತಾಗ ಇದು ಕೊಲೆ ಅನ್ಸಲ್ಲ, ಇದು ಕೇವಲ ಹತ್ಯೆ ಅಂತ ಕರಿತೀವಿ. ಅಂದ್ರೆ ಇದನ್ನ ಕಲ್ಪಬಲ್ ಹೋಮಿಸೈಡ್ ಅಂತ ಕರಿತೀವಿ. ಇದನ್ನ ನಾವು ಅಪರಾಧಿಕ ಮಾನವ ಹತ್ಯೆ ಅಂತ ಕರಿತೀವಿ ಹೊರತು ಇದು ಕೊಲೆ ಅಂತ ಕರೆಯೋದಿಲ್ಲ. ಯಾಕೆ ಅಂದ್ರೆ ಈ ಹಳ್ಳ ತೊಡೆದವನಿಗೆ ಪರ್ಟಿಕ್ಯುಲರ್ ಆಗಿ ಆತನನ್ನ ಇನ್ನೊಬ್ಬನನ್ನ ಕೊಲೆ ಮಾಡುವ ಉದ್ದೇಶ ಇರುವುದಿಲ್ಲ, ಆದ್ದರಿಂದ ಇದು ಕೊಲೆ ಆಗುವುದಿಲ್ಲ. ಹಾಗೇನೆ ಹಳ್ಳಿಗಳ ಕಡೆ ಏನಾಗುತ್ತೆ, ತೋಟದ ಸುತ್ತ ಬೇಲಿ ಸುತ್ತ ಕೆಲವು ಕಡೆ ಈ ತಮ್ಮ ಕ್ರಾಪ್ ಅನ್ನ, ತಮ್ಮ ಬೆಳೆಗಳನ್ನ ಕಾಪಾಡಿಕೊಳ್ಳೋಕ್ಕೋಸ್ಕರ ಎಲೆಕ್ಟ್ರಿಸಿಟಿಯಿಂದ ವೈರ್ ಎಲ್ಲ ಇಟ್ಬಿಟ್ಟು ಅದಕ್ಕೆ ಕರೆಂಟ್ ಎಲ್ಲ ಕೊಟ್ಟಿರ್ತಾರೆ. ಅಂದ್ರೆ ಅವರ ಉದ್ದೇಶ ಏನು, ಕಾಡಾನೇನೋ ಅಥವಾ ಆನೇನೋ ಬಂದು ತಿನ್ನದೇ ಇರಲಿ ಅನ್ನೋ ಉದ್ದೇಶ ಇರುತ್ತೆ. ಅಂತ ಸಮಯದಲ್ಲಿ ಏನಾಗುತ್ತೆ, ಅಕ್ಕಪಕ್ಕ ತೋಟದವರು ಅಥವಾ ಯಾರೋ ಬಂದು ಆ ವೈರನ್ನು ತುಳಿದಂತಹ ಸಮಯದಲ್ಲಿ ಆತ ಸತ್ತಾಗ ಇದು ಸಹ ಕೊಲೆ ಆಗೋದಿಲ್ಲ. ಇದು ಕೇವಲ ಕಲ್ಪಬಲ್ ಹೋಮಿಸೈಡ್, ಅಂದ್ರೆ
ಇದನ್ನ ನಾವು ಅಪರಾಧಿಕ ಮಾನವ ಹತ್ಯೆ ಅಂತ ಕರಿತೀವಿ ಹೊರತು ಇದನ್ನು ನಾವು ಕೊಲೆ ಅಂತ ಕರೀತಿಲ್ಲ. ಇದೇ ತರ ಹಲವಾರು ಉದಾಹರಣೆಗಳಿದೆ ಇರುತ್ತೆ. ಕೆಲವು ಸಲ ಟ್ರೈನಲ್ಲಿ ಹೋಗ್ತಾ ಇರ್ತಾರೆ. ಟ್ರೈನಲ್ಲಿ ಹೋಗ್ದಾಗ ಆ ರಶ್ ಇದ್ದಾಗ ಒಬ್ಬ ಮನುಷ್ಯ ಕೈ ತಪ್ಪಿನ ಇನ್ನೊಬ್ಬನ ಸ್ವಲ್ಪ ಟಚ್ ಮಾಡ್ತಾನೆ ಅಥವಾ ತಳ್ಳುತ್ತಾನೆ. ಅವನ ಕೆಳಗಡೆ ಬಿದ್ದೋದ ತಕ್ಷಣ ಅವನು ಸತ್ತೋಗ್ತಾನೆ. ಇದನ್ನು ನಾವು ಕೊಲೆ ಅಂತ ಕರೀತಿಲ್ಲ. ಇದನ್ನು ನಾವು ಕೇವಲ ಅಪರಾಧಿಕ ಮಾನವ ಹತ್ಯೆ ಅಂತ ಕರಿತೀವಿ. ಈಗ ಯಾವಾಗ ಕೊಲೆ ಅಂತ ಆಗೋದಿಲ್ಲ ಅನ್ನೋದು ಒಂದು ಪ್ರಶ್ನೆ. ಈಗ ಹುಡುಗರು ಏನ್ ಮಾಡ್ತಾರೆ, ಯಾವುದೋ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಒಂದು ಪಾರ್ಟಿ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿ ಕುಡಿದ ಆಮೇಲೆ ಒಬ್ರಿಗೊಬ್ರಿಗೆ ಜಗಳ ಆಗುತ್ತೆ. ಒಬ್ಬ ಇನ್ನೊಬ್ಬನ ಚಾಕು ತಗೊಂಡು ತಿವಿತಾನೆ ಅಥವಾ ಆ ಬಾಟಲ್ ತಗೊಂಡು ತಿವಿದಾಗ ಇನ್ನೊಬ್ಬ ಮನುಷ್ಯ ಸತ್ತೋಗ್ತಾನೆ. ಇದು ಕೊಲೆ ಅನ್ಸಲ್ಲ. ಯಾಕಂದ್ರೆ ಆತನನ್ನ ಕೊಲೆ ಮಾಡುವ ಉದ್ದೇಶ ಇರೋದಿಲ್ಲ ಇದರಲ್ಲಿ. ಆತನ ಯಾವಾಗ ನಾವು ಉದ್ವೇಗದಲ್ಲಿ ಅಥವಾ ಇದ್ದಕ್ಕಿದ್ದಂತೆ ಒಂದು ಗಲಾಟೆ ಆದಾಗ, ಅಂತಹ ಸಂದರ್ಭದಲ್ಲಿ ಅಂದ್ರೆ ಸಡನ್ ಕ್ವಾರಲ್ ಆದಾಗ ನಾವು ಏನು ಒಂದು ಹತ್ಯೆ ಮಾಡ್ತೀವಿ ಅದು ಕೊಲೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಹಾಗೇನೆ ಒಬ್ಬ ಮನುಷ್ಯನ ಮನೆಯಲ್ಲಿ ಕಳ್ಳತನನೋ ಡಕಾಯಿತಿ ನಡೆದಾಗ ತನ್ನ ದೇಹವನ್ನ ಮತ್ತೆ ತನ್ನ ಆಸ್ತಿ ಪಾಸ್ತಿಯನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಬೇರೊಬ್ಬನನ್ನ ಶೂಟ್ ಮಾಡಿದಾಗ ಇದು ಕೊಲೆ ಆಗೋದಿಲ್ಲ. ಇದು ಕೇವಲ ಅಪರಾಧಿಕ ಮಾನವ ಹತ್ಯೆ ಆಗುತ್ತೆ. ಅಥವಾ ಮನೆ ಮುಂದೆ ಏನೋ ಒಂದು ಫಂಕ್ಷನ್ ಮಾಡ್ತಾ ಇರ್ತಾರೆ, ಒಂದು ಗಣೇಶ ಹಬ್ಬನ ಅಥವಾ ಇನ್ನೊಂದು ಹಬ್ಬನ ಮಾಡ್ತಾ ಇದ್ದಾಗ ಎಲೆಕ್ಟ್ರಿಸಿಟಿ ಸೀರಿಯಲ್ ಸೆಟ್ ಎಲ್ಲ ಹಾಕಿರ್ತಾರೆ. ಅದನ್ನ ಯಾರೋ ಒಬ್ಬ ತುಳಿದು ಸತ್ತೋಗ್ತಾರೆ. ಇದು ಕೊಲೆ ಆಗೋದಿಲ್ಲ. ಇದನ್ನ ನಾವು ಕೇವಲ ಕಲ್ಪಬಲ್ ಹೋಮಿಸೈಡ್ ಅಂತ ಕರಿತೀವಿ. ಏನಂತೀವಿ? ಅಪರಾಧಿಕ ಮಾನವ ಹತ್ಯೆ ಅಂತ ಕರಿತೀವಿ. ಇದನ್ನು ನಾವು ಲೀಗಲ್ ಅಲ್ಲಿ ಏನಂತ ಕರಿತೀವಿ? ಲೀಗಲ್ ಆಗಿ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತ ಕರಿತೀವಿ. ಬಟ್ ಇನ್ನು ಮಿಕ್ಕಿದ ಕಡೆ ಎಲ್ಲ ಏನ್ ಹೇಳಿದೀವಿ? ಎಲ್ಲಿ ಇಂಟೆನ್ಷನ್ ಇರುತ್ತೆ, ಎಲ್ಲಿ ಉದ್ದೇಶ ಇರುತ್ತೆ, ಅಲ್ಲಿ ಅದನ್ನು ನಾವು ಕೊಲೆ ಅಂತ ಕರಿತೀವಿ. ಅಂದ್ರೆ ಏನು? ಅಪರಾಧಿಕ ಹತ್ಯೆ ಅಂದ್ರೆ ಏನು ಅಥವಾ ಕೊಲೆ ಅಂದ್ರೆ ಏನು? ಇವೆರಡಕ್ಕೂ ವ್ಯತ್ಯಾಸ ಏನು ಪನಿಷ್ಮೆಂಟ್ ಅಲ್ಲಿ ಅಂತ ತಾವು ಕೇಳ್ಬೋದು. ಕೊಲೆ ಶಿಕ್ಷೆ ಕೊಡುವಾಗ ನ್ಯಾಯಾಧೀಶರಿಗೆ ಅವನಿಗೆ ಜೈಲು ಶಿಕ್ಷೆ ವಿಧಿಸಬಹುದು ಅಥವಾ ಆತ ಜೀವನ ಪರ್ಯಂತ ಸೆರೆಮನವಾಸ ಅನುಭವಿಸುವ ಶಿಕ್ಷೆಯನ್ನು ಕೊಡಬಹುದು. ಆದರೆ ಮಿಕ್ಕಿರೋದಕ್ಕೆ ಅಂದರೆ ಅಪರಾಧಿಕ ಮಾನವ ಹತ್ಯೆಗೆ ಅಂತಹ ಶಿಕ್ಷೆ ಇಲ್ಲ. ಇದೇ ಸ್ವಲ್ಪ ಡಿಫರೆನ್ಸ್ ಇದೆ. ಅಂದ್ರೆ ಶಿಕ್ಷೆಯ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಯಾಕೆಂದ್ರೆ ಅದರಲ್ಲಿ ಉದ್ದೇಶ ಇರೋದಿಲ್ಲ. ಆದ್ರಿಂದ ಎಲ್ಲಿ ಅಪರಾಧಿಕ ಮಾನವ ಹತ್ಯೆ ನಡೆಯುತ್ತೆ, ಎಲ್ಲಿ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಇರುತ್ತೆ, ಅಲ್ಲಿ ಶಿಕ್ಷೆಯ ಪ್ರಮಾಣ ತೀರಾ ಕಡಿಮೆ ಇರುತ್ತೆ. ಅಂದ್ರೆ ಅಲ್ಲಿ ಗಲ್ಲು ಶಿಕ್ಷೆ ಇರೋದಿಲ್ಲ. ಬಟ್ ಅಂತವ್ರಿಗೂ ಶಿಕ್ಷೆ ಆಗುತ್ತೆ. ಆ ಶಿಕ್ಷೆಯ ಪ್ರಮಾಣ ಅಷ್ಟಿರೋದಿಲ್ಲ. ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ನಮ್ಮ ವೀಕ್ಷಕರಿಗೆ ಈ ಒಂದು ಸಂದೇಶ ಬಹಳ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಆದ್ದರಿಂದ ಹೆಚ್ಚು ಹೆಚ್ಚು ಸೂರ್ಯ ಸಂತೆಯನ್ನ ನಾವು ನೋಡ್ತಾ ಇರಿ. ಇನ್ನು ಹೆಚ್ಚು ಹೆಚ್ಚು ನಾನು ತಮಗೆ ಈ ಕ್ರಿಮಿನಲ್ ಕೋರ್ಟ್ಗಳಲ್ಲಿ ಏನು ಪದಗಳು ಬರುತ್ತೆ ಅದನ್ನು ನಾನು ತಮಗೆ ಹೇಳ್ತೀನಿ. ಆದ್ರಿಂದ ಹೆಚ್ಚು ಹೆಚ್ಚು ಸೂರ್ಯ ಸಂತೆ ಚಾನಲ್ನ ತಾವು ನೋಡ್ತಾ ಇರಿ. ನಮಸ್ಕಾರಗಳು. ನೋಡಿದ್ರಲ್ಲ ವೀಕ್ಷಕರೇ, ಯಾವುದನ್ನ ಮರ್ಡರ್ ಅಥವಾ ಕೊಲೆ ಅಂತಾರೆ, ಯಾವುದನ್ನ ಆ ಗ್ರೂಪ್ ಸೇರಿಸ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇದೆಲ್ಲರಿಗೂ ನಿಮಗೆ ಬಹಳ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಕಾನೂನಿನ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಇದೇ ತರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.